ಶಿವಮೊಗ್ಗ ಬಳಿ ಹುಟ್ಟಿದ ಒಬ್ಬ ವ್ಯಕ್ತಿ ಇಡೀ ಕರ್ನಾಟಕವನ್ನೇ ನಡಗಿಸಿದ್ದ. ಕಾಂಗ್ರೆಸ್ ಪಕ್ಷಕ್ಕೂ ಈ ರೌಡಿಗೂ ಇರುವ ನಂಟೇನು? ವಿಧಾನಸೌಧಕ್ಕೆ ನುಗ್ಗಿ ಅಂದಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ರಾಮಕೃಷ್ಣ ಹೆಗಡೆ ಅವರ ಶರ್ಟ್ ಅನ್ನೇ ಹರಿದಿದ್ದ ಈ ರೌಡಿಯನ್ನ ನೋಡಿದರೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟೇ ಗಡಗಡ ನಡುಗುತ್ತಿತ್ತು. ಆದರೆ ಇಂತಹ ಒಬ್ಬ ರೌಡಿ ಇನ್ನೊಬ್ಬ ರೌಡಿಯಿಂದ ಸಾವನ್ನಪ್ಪಿದ್ದು ಹೇಗೆ? ಅಷ್ಟಕ್ಕೂ ಈ ಭೂಗತ ಪಾತಕಿ ಯಾರು ಅನ್ನುವ ಮಾಹಿತಿ ನಿಮಗೆ ಗೊತ್ತಾಗಬೇಕೆಂದ್ರೆ ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಹಾಗೂ ಕಮೆಂಟ್ಸ್ ಕೂಡ ಮಾಡಿ. ಮಾಹಿತಿಯ ಪ್ರಕಾರ ಈ ಭೂಗತ ಪಾಕಿ ಡಿ.ಕೆ. ಶಿವಕುಮಾರ್ ಅವರ ಗುರು ಎಂದು ಹೇಳಲಾಗುತ್ತದೆ. ಹೌದು, ಈಗ ನಿಮಗೆ ಗೊತ್ತಾಗಿ ಹೋಗಿರಬೇಕು. ಅವನೇ ಕರ್ನಾಟಕದ ಮುಖ್ಯಮಂತ್ರಿಯನ್ನ ಕೊಲ್ಲಲು ಹೋಗಿದ್ದ ಕೋತ್ವಾಲ್ ರಾಮಚಂದ್ರ. ಕೋತ್ವಾಲ್ ರಾಮಚಂದ್ರ ಮೂಲತಃ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದವನು. ಆದರೆ ವಿಚಿತ್ರ ಏನೆಂದರೆ ಇವನು ಹುಟ್ಟಿದ್ದು ಯಾವಾಗ, ಇವನ ತಂದೆ ತಾಯಿ ಯಾರು ಅನ್ನೋದು ಈಗಲೂ ಕೂಡ ಯಾರಿಗೂ ಗೊತ್ತಿಲ್ಲ. ನಾನು ಕೂಡ ಗೂಗಲ್ ಅನ್ನ ಸರ್ಚ್ ಮಾಡಿದ್ದೇನೆ, ಆದ್ರೂ ಇದರ ಬಗ್ಗೆ ಎಲ್ಲಿಯೂ ಮಾಹಿತಿ ಸಿಗ್ತಿಲ್ಲ. ಹಾಗೇನಾದ್ರೂ ನಿಮಗೇನಾದ್ರೂ ಗೊತ್ತಾದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಆದ್ರೆ ಒಂದು ಮಾಹಿತಿ ನಮಗೆ ಗೊತ್ತಾಗಿದ್ದು, ಇವನು ಒಂದು ಸುಸಂಸ್ಕೃತ ಕುಟುಂಬದಲ್ಲಿ ಹುಟ್ಟಿದ್ದ ಎಂದು. ಇವನು ಶಿಕಾರಿಪುರದಲ್ಲಿ ಹುಟ್ಟಿದರೂ ಕೂಡ ಓದಿದ್ದು ಬೆಳೆದಿದ್ದು ಎಲ್ಲ ಶಿವಮೊಗ್ಗ ಪಟ್ಟಣದಲ್ಲಿ. ಚಿಕ್ಕಂದಿನಿಂದಲೂ ಈ ಕೋತ್ವಾಲ್ ರಾಮಚಂದ್ರ ಮಂಡನಾಗಿದ್ದ ಹಾಗೂ ಯಾರ ಮಾತನ್ನು ಕೂಡ ಕೇಳುತ್ತಿರಲಿಲ್ಲ. ಕೆಟ್ಟ ವಿಷಯಗಳು ಯಾವಾಗಲೂ ಇವನ ತಲೆಯಲ್ಲೇ ಇರುತ್ತಿತ್ತು. ಯಾರೇ ಸ್ವಲ್ಪ ಜಗಳ ಮಾಡಿದ್ರು ಅವನನ್ನ ಹೊಡೆಯೋದು ಬಡಿಯೋದು ಇವನ ಕೆಲಸವಾಗಿತ್ತು. ತಂದೆ ತಾಯಿಗಳಿಗೂ ಇವನು ಬೇಸರವಾಗಿದ್ದ. ಆದರೆ ಕೋತ್ವಾಲ್ ರಾಮಚಂದ್ರನ ಜೀವನದಲ್ಲಿ ವಿದ್ಯಾಭ್ಯಾಸ ಮುಗಿಸುತ್ತಿದ್ದ ಹಾಗೆ ಒಂದು ಟರ್ನಿಂಗ್ ಪಾಯಿಂಟ್ ಕೂಡ ಬಂದಿತ್ತು. ಹೌದು, ಅವನು ಒಂದು ಹುಡುಗಿಯನ್ನು ಪ್ರೀತಿಸಿದ್ದ. ಆದ್ರೆ ಆ ಹುಡುಗಿ ನೀನು ಸೆಟಲ್ ಆಗುವವರೆಗೂ ನಾನು ಮದುವೆ ಆಗುವುದಿಲ್ಲ ಅಂತ ಹಠ ಹಿಡಿದಿದ್ದಳು. ಇದೇ ಕಾರಣ ಯಾರೋ ಅವನ ಒಬ್ಬ ಸ್ನೇಹಿತ ಇಂಡಿಯನ್ ನೇವಿ ಸೇರಿದ್ದಕ್ಕೆ ಇವನು ಅವನನ್ನ ಫಾಲೋ ಮಾಡಿಕೊಂಡು ಭಾರತೀಯ ನೌಕಾಪಡೆಯಲ್ಲಿ ಟ್ರೈನಿಯಾಗಿ ಸೇರಿಕೊಳ್ಳುತ್ತಾನೆ. ಆದ್ರೆ ಅದು ಶಿಸ್ತಬದ್ಧಿನ ಜೀವನವಾಗಿತ್ತು. ಹಲವಾರು ರೂಲ್ಸ್ ರೆಗ್ಯುಲೇಷನ್ಗಳು ಇದ್ದವು. ಅದು ಅವನಿಗೆ ಯಾಕೋ ಸರಿ ಹೋಗೋದಿಲ್ಲ. ಇದೇ ಕಾರಣ ಟ್ರೈನಿಂಗ್ ಸಮಯದಲ್ಲಿ ಈ ಕೋತ್ವಾಲ್ ರಾಮಚಂದ್ರ ಆ ಭಾರತೀಯ ನೌಕಾಪಡೆಯನ್ನ ಬಿಟ್ಟು ವಾಪಸ್ಸು ಶಿಕಾರಿಪುರಕ್ಕೆ ಬಂದಿದ್ದಾನೆ. ಆದ್ರೆ ವಿಚಿತ್ರ ಏನೆಂದರೆ ಅವನು ಪ್ರೀತಿಸಿದ್ದ ಆ ಹುಡುಗಿ ಆದಾಗಲೇ ಮದುವೆ ಆಗಿ ಹೋಗಿತ್ತು. ಅವಳನ್ನ ಪತ್ತೆ ಹಚ್ಚಲು ಕೂಡ ಅವನಿಗೆ ಆಗುವುದಿಲ್ಲ. ಮೇಲಾಗಿ ಕೆಲಸ ಬಿಟ್ಟು ಬಂದಿದ್ದಕ್ಕೆ ಮನೆಯಲ್ಲಿ ತಂದೆ ತಾಯಿಗಳು ಸಹಿತ ಅವನನ್ನ ಮನೆಯಿಂದ ಹೊರಗೆ ಇಡುತ್ತಾರೆ. ಯಾಕಂದ್ರೆ ಯಾವಾಗಲೂ ಜಗಳವನ್ನು ಆಡುತ್ತಿದ್ದ ಕೋತ್ವಾಲನನ್ನ ಕಂಡು ಮನೆಯವರು ಕೂಡ ಬೇಸರಗೊಂಡಿದ್ದರು. ಒಂದು ಕಡೆ ಕೆಲಸ ಇಲ್ಲ, ಇನ್ನೊಂದು ಕಡೆ ಪ್ರೀತಿಸಿದ ಹುಡುಗಿ ಮದುವೆ ಆಗಿದ್ದಾಳೆ. ಮನೆಯವರು ಕೂಡ ಹೊರಗೆ ಹಾಕಿದ್ದಾರೆ. ಇದು ಕೋತ್ವಾಲ್ ರಾಮಚಂದ್ರನನ್ನ ಇನ್ನೂ ಕೆರಳಿಸಿತ್ತು. ಕೈಯಲ್ಲಿ ದುಡ್ಡಿಲ್ಲ, ಕೆಲಸವಿಲ್ಲ ಅಂತ ರಾತ್ರೋರಾತ್ರಿ ಸಿಕ್ಕ ಒಂದು ಟ್ರಕ್ಕಿನ ಹಿಂದೆ ಹತ್ತಿ ಬೆಂಗಳೂರಿಗೆ ಬಂದಿದ್ದಾನೆ. ಮೆಜೆಸ್ಟಿಕ್ ನಲ್ಲಿ ಅಲ್ಲಾಡುತ್ತಾ ಬಸ್ ಸ್ಟ್ಯಾಂಡ್ ನಲ್ಲಿ ದುಡ್ಡಿಲ್ಲದೆ, ಹೊಟ್ಟೆಗೆ ಹಿಟ್ಟು ಇಲ್ಲದೆ ಹೀಗಿರುವಾಗ ಅವನಿಗೆ ಬಂದಿದ್ದೇ ಐಡಿಯಾ ಪಿಕ್ ಪಾಕೆಟ್ ಮಾಡುವುದು. ಹೀಗೆ ಒಬ್ಬ ವ್ಯಕ್ತಿಯ ಜೇಬಿನಿಂದ ದುಡ್ಡನ್ನ ಕದ್ದಂತಹ ಈ ಕೋತ್ವಾಲ್ ರಾಮಚಂದ್ರನಿಗೆ ದುಡ್ಡನ್ನ ಹೀಗೆ ಆರಾಮವಾಗಿ ಗಳಿಸಬಹುದು ಅನಿಸಿದ್ದು ಇಲ್ಲೇ ನೋಡಿ. ಹೀಗೆ ಈ ಕೋತ್ವಾಲ್ ರಾಮಚಂದ್ರನಿಗೆ ಜೀವನದಲ್ಲಿ ಸಿಕ್ಕಂತಹ ಒಂದು ಅತಿ ದೊಡ್ಡ ತಿರುವು ಅಂತ ಹೇಳಬಹುದು. ಹೀಗೆ ಕಳ್ಳತನಕ್ಕೆ ನುಗ್ಗಿದಂತಹ ಕೋತ್ವಾಲ್ ರಾಮಚಂದ್ರ ಹಿಂದಿರುಗಿ ನೋಡಲೇ ಇಲ್ಲ. ಕಳ್ಳತನ, ದರೋಡೆ, ಸರಗಳ್ಳತನ, ಪಿಕ್ ಪಾಕೆಟ್ ಮಾಡುತ್ತಾ ಬೆಂಗಳೂರಿನಲ್ಲಿ ಡಾನ್ ಆಗಿ ಮೆರೆಯಲು ಮುಂದಾಗುತ್ತಾನೆ. ಇದೇ ಸಮಯದಲ್ಲಿ ಬೆಂಗಳೂರು ಭೂಗತ ಲೋಕವನ್ನ ಜೈರಾಜ್ ಅನ್ನುವ ಇನ್ನೊಬ್ಬ ಡಾನ್ ಆಳುತ್ತಿದ್ದ. ಮುಂದೆ ಇವರಿಬ್ಬರ ದಂಧೆಗಳು ಒಂದೇ ಆದ ಕಾರಣ ಇಬ್ಬರು ಸ್ನೇಹಿತರಾಗುತ್ತಾರೆ. ನೀನು ದಕ್ಷಿಣ ಬೆಂಗಳೂರನ್ನ ಆಳು, ನಾನು ಉತ್ತರ ಬೆಂಗಳೂರನ್ನ ಆಳುತ್ತೇನೆಂದು ಒಪ್ಪಂದ ಮಾಡಿಕೊಳ್ಳುತ್ತಾರೆ. ದಿನದಿಂದ ದಿನಕ್ಕೆ ಇವರ ಹಾವಳಿ ಬೆಂಗಳೂರಿನಲ್ಲಿ ಜಾಸ್ತಿ ಆಗುತ್ತದೆ. ಇವನನ್ನ ಮಟ್ಟ ಹಾಕಲು ಪೊಲೀಸರು ಒಂದು ದಿವಸ ಅರೆಸ್ಟ್ ಮಾಡಿಸಿ ಬೆಂಡೆತ್ತುತ್ತಾರೆ. ಬೆಂಗಳೂರು ಪೊಲೀಸರು ಕೊಟ್ಟ ಟ್ರೀಟ್ಮೆಂಟ್ ಕಂಡು ಕೋತ್ವಾಲ್ ರಾಮಚಂದ್ರ ವಾಪಸ್ಸು ಶಿವಮೊಗ್ಗಕ್ಕೆ ಓಡಿ ಹೋಗುತ್ತಾನೆ. ಅಲ್ಲೇ ಒಂದು ಕಿರಾಣಿ ಅಂಗಡಿ ಇಟ್ಟುಕೊಂಡು ಜೀವನವನ್ನ ಸಾಗಿಸುತ್ತಿರುತ್ತಾನೆ. ಇದೇ ಸಮಯದಲ್ಲಿ ಬೆಂಗಳೂರಿನ ಇನ್ನೊಬ್ಬ ಡಾನ್ ಜೈರಾಜ್ ಕೂಡ ಜೈಲು ಪಾಲಾಗಿದ್ದ. ಅದು 1978ನೇ ಇಸ್ವಿ. ಇಂದಿರಾ ಗಾಂಧಿ ಚಿಕ್ಕಮಗಳೂರಿನಿಂದ ಇಲೆಕ್ಷನ್ಗೆ ನಿಲ್ಲುತ್ತಾರೆ. ಆ ಸಮಯದಲ್ಲಿ ಕರ್ನಾಟಕದಲ್ಲಿ ದೇವರಾಜು ಅರಸು ಸರ್ಕಾರ ಇತ್ತು. ಹಾಗೋ ಹೀಗೋ ಮಾಡಿ ಇಂದಿರಾ ಗಾಂಧಿಯನ್ನ ಗೆಲ್ಲಿಸಬೇಕೆಂದ್ರೆ ಅವರು ಪಣ ತೊಟ್ಟಿದ್ದರು. ಕಾಂಗ್ರೆಸ್ಸಿನವರು ಹೆಚ್ಚಾಗಿ ರೌಡಿಗಳನ್ನ ಬಳಸಿಕೊಂಡು ಇಲೆಕ್ಷನ್ ಗೆಲ್ಲೋದು ಆ ಸಮಯದಲ್ಲಿ ಮಾಮೂಲಿಯಾಗಿತ್ತು. ಆದ್ರೆ ದುರಾದೃಷ್ಟ, ಅದೇ ಸಮಯದಲ್ಲಿ ಜೈರಾಜ್ ಜೈಲು ಪಾಲಾಗಿದ್ದ. ಜೈರಾಜ್ ಜೊತೆ ಹಾಗೂ ಅಂಡರ್ ವರ್ಲ್ಡ್ ಜೊತೆ ಹೆಚ್ಚು ಸಂಪರ್ಕ ಇದ್ದಿದ್ದೇ ಕಾಂಗ್ರೆಸ್ನ ನಾಯಕ ಬಿ.ಕೆ. ಹರಿಪ್ರಸಾದ್ಗೆ.
ಜೈರಾಜ್ ಜೈಲು ಸೇರಿದ್ದು ಕಂಡು ಈ ಹರಿಪ್ರಸಾದ್ಗೆ ಖಯಾಲಿ ಬಂದಿದ್ದೇ ಈ ಕೊತ್ವಾಲ್ ರಾಮಚಂದ್ರನದ್ದು. ತಕ್ಷಣವೇ ಬಿಕೆ ಹರಿಪ್ರಸಾದ್ ಮತ್ತು ಕೆಲವು ಕಾಂಗ್ರೆಸ್ ನಾಯಕರು ಸೇರಿಕೊಂಡು ಕೊತ್ವಾಲ್ ರಾಮಚಂದ್ರನನ್ನ ವಾಪಸ್ಸು ಬೆಂಗಳೂರಿಗೆ ಕರೆಸಿಕೊಳ್ಳುತ್ತಾರೆ. ಈ ರೀತಿ ಈ ರೌಡಿಗೆ ಕಾಂಗ್ರೆಸ್ ನಾಯಕರ ಆಶೀರ್ವಾದ ಸಿಗುತ್ತದೆ, ಸಪೋರ್ಟ್ ಸಿಗುತ್ತದೆ. ಇಲ್ಲೇ ನೋಡಿ, ಆಗ ಕಾಲೇಜಿನಲ್ಲಿ ಕಲಿಯುತ್ತಿದ್ದ ಡಿಕೆ ಶಿವಕುಮಾರ್ ಅವರಿಗೆ ಈ ಕೊತ್ವಾಲ್ ರಾಮಚಂದ್ರ ಪರಿಚಯವಾಗಿದ್ದು ಎನ್ನುವ ನಂಬಿಕೆ ಇದೆ ಮತ್ತು ಅವನ ಶಿಷ್ಯರಾಗಿ ಡಿಕೆ ಶಿವಕುಮಾರ್ ಬೆಳೆದರು ಎನ್ನುವುದು ಡಿಕೆ ಶಿವಕುಮಾರ್ ಅವರ ಕೆಲವು ಆಪ್ತರು ಕೂಡ ಇದರ ಬಗ್ಗೆ ಹೇಳಿಕೊಂಡಿದ್ದಾರೆ. 80ರ ದಶಕದಲ್ಲಿ ಆಯಿಲ್ ಮಾಫಿಯಾ ದಕ್ಷಿಣ ಭಾರತದಲ್ಲಿ ಭಾರಿ ಸದ್ದು ಮಾಡಿತ್ತು. ಇದೇ ಸಮಯದಲ್ಲಿ ಆಯಿಲ್ ಕುಮಾರ್ ಎನ್ನುವ ವ್ಯಕ್ತಿ ಇಡೀ ಬೆಂಗಳೂರನ್ನೇ ಆಳುತ್ತಿದ್ದ. ಆದ್ರೆ ಜೈರಾಜ್ ಜೈಲು ಹೋದ ಮೇಲೂ ಕೂಡ ಅವನಿಗೆ ಅವನ ಪುಡಿರೋಡಿಗಳು ರೋಲ್ ಕಾಲ್ಗಾಗಿ ಧಮಕಿ ಹಾಕುತ್ತಿದ್ದರು. ಅವರಿಗೆ ದುಡ್ಡು ಕೊಟ್ಟು ಆಯಿಲ್ ಕುಮಾರ್ ಕೂಡ ಸಾಕಾಗಿ ಹೋಗಿತ್ತು. ಅವರನ್ನ ಮಟ್ಟ ಹಾಕಲು ಆಯಿಲ್ ಕುಮಾರ್ ಬಳಸಿಕೊಂಡಿದ್ದೇ ಈ ಕೊತ್ವಾಲ್ ರಾಮಚಂದ್ರನನ್ನ. ಇದೇ ಕಾರಣ ನೋಡಿ, ಬೆಂಗಳೂರು ಭೂಗತ ಲೋಕಕ್ಕೆ ಕೊತ್ವಾಲ್ ರಾಮಚಂದ್ರ ಅತಿ ವೇಗವಾಗಿ ಬೆಳೆಯಲು ಕಾರಣ. ಒಂದು ಕಡೆ ಆಯಿಲ್ ಕುಮಾರ್ನ ದುಡ್ಡು, ಇನ್ನೊಂದು ಕಡೆ ಕಾಂಗ್ರೆಸ್ ನಾಯಕರ ದಂಡು. ಇವರಿಬ್ಬರ ಸಪೋರ್ಟ್ ನಿಂದ ಕೊತ್ವಾಲ್ ರಾಮಚಂದ್ರ ಇಡೀ ಬೆಂಗಳೂರು ಭೂಗತ ಲೋಕವನ್ನೇ ಆಳಲು ಪ್ರಾರಂಭಿಸುತ್ತಾನೆ. ಒಂದು ಕಡೆ ಜೈರಾಜ್ ಇನ್ನು ಜೈಲಲ್ಲಿ ಕೊಳೆಯುತ್ತಾ ಇದ್ರೆ, ಕೊತ್ವಾಲ್ ರಾಮಚಂದ್ರನಿಗೆ ಸರ್ಕಾರಿ ಗೆಸ್ಟ್ ಹೌಸ್ ಅಂದ್ರೆ ಕಾವೇರಿ ಗೆಸ್ಟ್ ಹೌಸ್ ಅವನ ಅಡ್ಡ ಆಗಿತ್ತು. ಅವನ ಪುಡಿ ರೌಡಿಗಳು ಈ ಕಾವೇರಿ ಹೌಸ್ ನಲ್ಲಿ ಇರುತ್ತಿದ್ದರು. ಎಲ್ಲ ರಾಜಕೀಯ ವ್ಯಕ್ತಿಗಳು ಕೊತ್ವಾಲ್ ರಾಮಚಂದ್ರನ ಭೇಟಿ ಮಾಡಬೇಕೆಂದ್ರೆ ಈ ಕಾವೇರಿ ಗೆಸ್ಟ್ ಹೌಸ್ಗೆ ಬರುತ್ತಿದ್ದರು. ಇಲ್ಲಿ ನಡೆಯುವ ದಂಧೆಗಳು ಒಂದ ಎರಡ, ವೇಶ್ಯಾವಾಟಿಕೆಯಿಂದ ಹಿಡಿದು ಕ್ಲಬ್ ಡ್ಯಾನ್ಸ್ಗಳು, ಡ್ರಗ್ಸ್ ದಂಧೆಗಳು ಕೂಡ ಇಲ್ಲಿ ನಡೆಯುತ್ತಿದ್ದವು. ಆದರೆ ದುರಾದೃಷ್ಟ 1983ರಲ್ಲಿ ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಸೋತು ಹೋಗುತ್ತದೆ. ಆಗ ಜನತಾ ಪಕ್ಷ ರಾಮಕೃಷ್ಣ ಹೆಗಡೆ ಅವರ ಮುಖಂಡತ್ವದಲ್ಲಿ ಕರ್ನಾಟಕದ ಚುಕ್ಕಾಣಿಯನ್ನ ಹಿಡಿಯುತ್ತದೆ. ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆದ ತಕ್ಷಣ ಎಲ್ಲಾ ಪುಡಿ ರೌಡಿಗಳನ್ನ ಒಳಗೆ ಹಾಕಬೇಕು ಮತ್ತು ಅವರ ದಂಧೆಗಳನ್ನ ಕೊನೆಗೊಳಿಸಬೇಕೆಂದು ಪೊಲೀಸರಿಗೆ ತಾಕೀತು ಮಾಡುತ್ತಾರೆ. ಪೊಲೀಸರು ಮೊದಲು ಕೊತ್ವಾಲ್ ರಾಮಚಂದ್ರನನ್ನ ಮತ್ತು ಅವನ ತಂಡವನ್ನ ಕಾವೇರಿ ಗೆಸ್ಟ್ ಹೌಸ್ ನಿಂದ ಒದ್ದು ಹೊರಗೆ ಹಾಕುತ್ತಾರೆ. ಇದರಿಂದ ರೊಚ್ಚಿಗೆದ್ದ ಕೊತ್ವಾಲ್ ರಾಮಚಂದ್ರ ಮೊದಲು ಹೋಗಿ ರಾಮಕೃಷ್ಣ ಹೆಗಡೆ ಅವರ ಮಗಳ ಮೇಲೆ ಕೈ ಹಾಕುತ್ತಾನೆ. ಒಂದು ವೇಳೆ ನನ್ನ ಮೇಲೆ ಕೇಸ್ ಹಾಕಿದರೆ ಹಾಗೂ ನನ್ನ ದಾರಿಗೆ ಅಡ್ಡ ಬಂದರೆ ನಿನ್ನನ್ನ ರೇಪ್ ಮಾಡಿ ಬಿಸಾಕುತ್ತೇನೆ ಅಂತ ಕೊತ್ವಾಲ್ ರಾಮಚಂದ್ರ ಮುಖ್ಯಮಂತ್ರಿ ಮಗಳಿಗೆನೆ ಧಮಕಿ ಹಾಕುತ್ತಾನೆ. ಅಷ್ಟಾದರೂ ರಾಮಕೃಷ್ಣ ಹೆಗಡೆ ಮಾತ್ರ ಸುಮ್ಮನಾಗುವುದಿಲ್ಲ. ಇದರಿಂದ ರೊಚ್ಚಿಗೆದ್ದ ಕೊತ್ವಾಲ್ ರಾಮಚಂದ್ರ ನೇರವಾಗಿ ವಿಧಾನಸೌಧಕ್ಕೆ ಹೋಗಿ ರಾಮಕೃಷ್ಣ ಹೆಗಡೆ ಅವರ ಕಾಲರ್ ಅನ್ನ ಹಿಡಿದು ಮಚ್ಚಿನಿಂದ ಕೊಂದು ಹಾಕುತ್ತೇನೆ ಅಂತ ಬೆದರಿಸುತ್ತಾನೆ. ಇದು ಅಂದಿನ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರನ್ನ ಇನ್ನೂ ಕೆರಳಿಸುತ್ತದೆ. ಹೇಗಾದರೂ ಮಾಡಿ ಯಾವುದಾದ್ರೂ ಒಂದು ಕೇಸ್ನಲ್ಲಿ ಈ ಕೊತ್ವಾಲ್ ರಾಮಚಂದ್ರನನ್ನ ಒಳಗೆ ಹಾಕಿ ಮಟ್ಟ ಹಾಕಬೇಕೆಂದು ಪೊಲೀಸರಿಗೆ ತಾಕೀತು ಮಾಡುತ್ತಾರೆ. ಆದರೂ ಕೂಡ ಕೊತ್ವಾಲ್ ರಾಮಚಂದ್ರನ ಹಾವಳಿ ಮಾತ್ರ ಬೆಂಗಳೂರಿನಲ್ಲಿ ಕಡಿಮೆ ಆಗುವುದಿಲ್ಲ. ಇದೇ ಸಮಯದಲ್ಲಿ ಜೈಲಿನಿಂದ ಜೈರಾಜ್ ಕೂಡ ಬಿಡುಗಡೆಯಾಗುತ್ತಾನೆ. ಒಂದು ಸಮಯದಲ್ಲಿ ಆಪ್ತರಾಗಿದ್ದ ಇವರಿಬ್ಬರು ಈಗ ದುಶ್ಮನಗಳಾಗಿದ್ದರು. ಇಬ್ಬರಲ್ಲಿಯೂ ಬೆಂಗಳೂರು ಕಂಟ್ರೋಲ್ ಮಾಡಬೇಕೆನ್ನುವುದು ಬಯಕೆಯಾಗಿತ್ತು. ಹೀಗಾಗಿ 1985ರಲ್ಲಿ ಗಾಂಧಿನಗರದ ಕನಿಷ್ಕ ಹೋಟೆಲ್ ಬಳಿ ಜೈರಾಜ್ ಮೇಲೆ ಕೊತ್ವಾಲ್ ರಾಮಚಂದ್ರನ ತಂಡ ಅಟ್ಯಾಕ್ ಕೂಡ ಮಾಡುತ್ತದೆ. ಆದರೆ ಜೈರಾಜ್ ಹಾಗೋ ಹೀಗೋ ಮಾಡಿ ಅಲ್ಲಿಂದ ಬಚಾವಾಗುತ್ತಾನೆ. ಇದೇ ಸಮಯದಲ್ಲಿ ಅಗ್ನಿ ಶ್ರೀಧರ್ ತಮ್ಮನ ಮೇಲೆ ಈ ಕೊತ್ವಾಲ್ ರಾಮಚಂದ್ರ ಕೂಡ ಅಟ್ಯಾಕ್ ಮಾಡಿದ್ದ. ಇದರಿಂದ ಅಗ್ನಿ ಶ್ರೀಧರ್ ಭೂಗತ ಲೋಕಕ್ಕೆ ಎಂಟ್ರಿ ಕೊಡಬೇಕಾಗುತ್ತದೆ. ಹೇಗಾದರೂ ಮಾಡಿ ಈ ಕೊತ್ವಾಲ್ ರಾಮಚಂದ್ರನ ಮೇಲೆ ತನ್ನ ತಮ್ಮನ ಸೇಡನ್ನ ತೀರಿಸಿಕೊಳ್ಳಬೇಕೆಂದು ನಿರ್ಧಾರ ಮಾಡಿ ಅಗ್ನಿ ಶ್ರೀಧರ್ ಬಚ್ಚನ್ ಸವಾಸ ಮಾಡುತ್ತಾನೆ. ಮುಂದೆ ಅಗ್ನಿ ಶ್ರೀಧರ್, ಬಚ್ಚನ್ ಹಾಗೂ ವರದರಾಜ್ ಮೂವರು ಕೊತ್ವಾಲ್ ರಾಮಚಂದ್ರನ ಗ್ಯಾಂಗ್ ಅನ್ನ ಸೇರಿಕೊಳ್ಳುತ್ತಾರೆ. ಆದರೆ ಇವರ ಹಿಂದಿನ ಅಜೆಂಡಾ ಏನು ಅಂತ ಕೊತ್ವಾಲ್ ರಾಮಚಂದ್ರನಿಗೆ ಕಿಂಚಿತ್ತೂ ಗೊತ್ತಿರಲಿಲ್ಲ. ಈ ಮೂವರು ಅವನ ಜೊತೆ ಆಪ್ತರಾಗಿ ಮೂವ್ ಆಗಲು ಕೆಲವು ದಿನಗಳು ಕಳೆಯುತ್ತಾರೆ. ಕೊತ್ವಾಲ್ ರಾಮಚಂದ್ರನ ಮುಗಿಸಲು ಜೈರಾಜ್ ಸಪೋರ್ಟ್ ಕೂಡ ಅಗ್ನಿ ಶ್ರೀಧರ್ ಮತ್ತು ತಂಡಕ್ಕೆ ಇತ್ತು. ಒಂದು ಕಡೆ ಜೈರಾಜ್, ಇನ್ನೊಂದು ಕಡೆ ಪೊಲೀಸರು, ಮಗದೊಂದು ಕಡೆ ಸರ್ಕಾರ. ಈ ರೀತಿ ಕೊತ್ವಾಲ್ ರಾಮಚಂದ್ರನನ್ನ ಮುಗಿಸಲು ಎಲ್ಲರೂ ಸಿದ್ಧತೆ ನಡೆಸಿದ್ದರು. ಹೀಗಾಗಿ ಕೊತ್ವಾಲ್ ರಾಮಚಂದ್ರನಿಗೆ ಅವಿತುಕೊಳ್ಳಲು ಒಂದು ಅಡ್ಡ ಬೇಕಾಗಿತ್ತು. ತುಮಕೂರು ಬಳಿ ವರದರಾಜ್ ಅವರಿಗೆ ಸಂಬಂಧಪಟ್ಟ ಒಂದು ಫಾರ್ಮ್ ಹೌಸ್ ನಲ್ಲಿ ಕೊತ್ವಾಲ್ ರಾಮಚಂದ್ರ ಕೆಲವು ದಿನಗಳ ಕಾಲ ಅಂಡರ್ ಗ್ರೌಂಡ್ ಆಗಲು ನಿರ್ಧಾರ ಮಾಡುತ್ತಾನೆ. ನಿಜ ಹೇಳಬೇಕೆಂದರೆ ಈ ಫಾರ್ಮ್ ಹೌಸ್ ಅನ್ನ ಪರಿಚಯಿಸಿದ್ದೇ ಅಗ್ನಿ ಶ್ರೀಧರ್ ಮತ್ತು ತಂಡ ಎಂದು ಆಮೇಲೆ ಗೊತ್ತಾಗಿದ್ದು. ಅದು ಮಾರ್ಚ್ 22ನೇ ತಾರೀಕು 1986. ಅಗ್ನಿ ಶ್ರೀಧರ್, ಸೀತಾರಾಮ್, ವರದರಾಜ್, ಬಚ್ಚನ್ ಈ 4 ಜನ ಸೇರಿ ಕೊತ್ವಾಲ್ ರಾಮಚಂದ್ರನನ್ನ ತುಮಕೂರು ಬಳಿ ಕೊರಟಗೆರೆ ತಾಲೂಕು ಅಲ್ಲಸಂದ್ರದಲ್ಲಿರುವ ಫಾರ್ಮ್ ಹೌಸ್ ನಲ್ಲಿ ಭೇಟಿಯಾಗಲು ಹೋಗುತ್ತಾರೆ. ಆದರೆ ಕೆಲವು ತಿಂಗಳ ನಂತರ ಗೊತ್ತಾಗುತ್ತದೆ ಕೊತ್ವಾಲ್ ರಾಮಚಂದ್ರನ
ಹತ್ಯೆ ಆಗಿತ್ತು ಅಂತ. ಆದ್ರೆ ಈ ಹತ್ಯೆಯನ್ನ ಯಾರು ಮಾಡಿದರು, ಹೇಗೆ ಮಾಡಿದರು, ಯಾಕೆ ಮಾಡಿದರು ಅನ್ನೋದು ಈಗಲೂ ಕೂಡ ಇದರ ಮೇಲೆ ಕೇಸ್ ನಡೀತಾ ಇದೆ. ಹೌದು, ಈ ರೀತಿ ಒಂದು ಸಮಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಸಹಾಯದಿಂದ ಬೆಂಗಳೂರು ಭೂಗತ ಲೋಕವನ್ನೇ ಆಳಿದ್ದ ಕೊತ್ವಾಲ್ ರಾಮಚಂದ್ರನ ಕತೆ ಮುಗಿದು ಹೋಗಿತ್ತು. ಈ ಒಂದು ಘಟನೆಯನ್ನೇ ಆಧಾರವಾಗಿಟ್ಟುಕೊಂಡು ಆ ದಿನಗಳು ಎನ್ನುವ ಚಿತ್ರ ಕೂಡ ಮೂಡಿ ಬಂದಿತ್ತು. ಸ್ನೇಹಿತರೆ, ನೆನಪಿರಲಿ, ಎಷ್ಟೇ ನೀವು ಭೂಗತ ಲೋಕದಲ್ಲಿ ಮೆರೆದರೂ ಒಂದಿಲ್ಲ ಒಂದು ದಿವಸ ಇಂತಹ ಒಂದು ಸಾವು ಕಾಣೋದು ಗ್ಯಾರಂಟಿ ಅನ್ನುವುದಕ್ಕೆ ಇಂತಹ ಹಲವಾರು ಭೂಗತ ಕಥೆಗಳು ನಮ್ಮ ಮುಂದಿವೆ. ಹೀಗಾಗಿ ಯಾವತ್ತು ಒಳ್ಳೆಯವರಾಗಿ ಬೆಳೆಯಿರಿ, ಒಳ್ಳೆಯವರ ಸಹವಾಸ ಮಾಡಿ. ಸ್ನೇಹಿತರೆ, ಈ ಒಂದು ಘಟನೆಯ ಬಗ್ಗೆ ಹಾಗೂ ಈ ಕೊತ್ವಾಲ್ ರಾಮಚಂದ್ರನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.